ಅಲ್ಲ ಮಕದಾಗ ಯಾಕೆ ಭಾಳ ಕಳ ಕಾಣಕತ್ತಲ್ಲ? ನನ್ನ ಮಕದಾಗ ಕಳ ಕಾಣಕತ್ತೈತಿ ಬೇವ? ನನ್ನ ಮಕದಾಗ ಎಲ್ಲಿ ಕಳ ಕಾಣ್ಬೇಕು? ಚಿಂತಿ ಎದ್ದು ಹೊಡ್ಯಾಕತ್ತೈತಿ ಮನ್ಸಿಗೆ ನೆಮ್ಮದಿ ಇಲ್ದ. ಅದನ್ನ ಕೇಳತ್ತೀನಿ, ಯಾಕೆ ಅಷ್ಟೇ ಚಿಂತೆ ಮಾಡಕತ್ತಿ? ಎಲ್ಲ ಸರಿ ಹೋಗೈತಲ್ಲ ಈಗ. ನಿಮ್ಮ ಅಣ್ಣನೂ ಕೊಡ್ತೇನೆ ಅಂದಾತ, ನಿನ್ನ ಗಣ್ಣು ಕೇಳಿ ಸಾಕಾಗಿ ಸುಮ್ಮನೆ ಆದ್ನಲ್ಲ. ಸುಮ್ಮನೆ ಅಂದ ಈಗ ಹೊಲದ್ದೇನು ಚಿಂತಿಲ್ಲವ, ಬೇರೆ ಚಿಂತಿನ ಹತ್ತಿ ಬಿಟ್ಟತಿ. ಯಾಕವ ಏನಾತ? ಯವ್ವ ನಾನು ಹೊಟ್ಟಿಲ್ಲದನ್ಬೆ. ಹೌದಾ? ಅಯ್ಯೋ ದೇವ್ರೆ, ಯವ್ವ ಎಂತ ಸಿಹಿ ಸುದ್ದಿ ಕೊಟ್ಟೆ ಯವ್ವ ಮಗಳ. ಅಯ್ಯೋ ಯಾರ ಮುಂದೆ ಹೇಳ್ಬೇಡ್ಬೇವ ಈಗ ಸದ್ಯಕ್ಕೆ, ಯಾಕಂದ್ರೆ ಪರಿಸ್ಥಿತಿ ಕೆಟ್ಟೈತಿ. ನನ್ನ ಗಂಡ ಈಗ ಸದ್ಯಕ್ಕೆ ಬ್ಯಾಡ ಅಂತ ನಿಂತಿದ್ನು. ನಾನು ಅವ್ಗೆ ಸುಳ್ಳು ಹೇಳಿ ಇಲ್ಲ ಅಂತೇಳಿ ಕದ್ದು ಮುಚ್ಚಿ ಉಳಿಸ್ಕೊಂಡೇನಿ. ಒಂದು 3 ತಿಂಗಳಾಗಲಿ, ಆಮೇಲೆ ಗೊತ್ತಾಗ್ಲಿ ಬೇಕಾರೆ ಅವಾಗ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಇರ್ತಾನೆ ಅಂತೇಳಿ ಈಗ ಕದ್ದು ಮುಚ್ಚಿ ಉಳಿಸ್ಕೊಂಡೇನಿ. ಮತ್ತು ನೀ ಏನು ಹೇಳೋಕ್ಕದು ಹೋಗ್ಬೇಡ. ಅಡ್ಗೆ ಪಡ್ಗೆ ತರೋದು ಮಾಡೋದು, ಏನಾರ ಕರೀದು ಕಳಿಸೋದು ಇವೆಲ್ಲ ಏನು ಮಾಡಬೇಡ್ರಿ. ನಾನು ಕರೆಯಂದ್ರೆ ನಿನಗೆ ಹೇಳಬಾರ್ದಂತ ಮಾಡಿದ್ದೆ, ಮತ್ತು ತೀರ ನಿಂಗೆ ಹೇಳಾರ್ದೆ ಹೆಂಗೆ ಸುಮ್ಮನೆ ಇರಲಿ? ಅದಕ್ಕೆ ಮನಸ್ಸು ತಡಿಲಿಲ್ಲ. ತಾಯಿ ಅಂತೇಳಿ ಇಂಥದ್ದೆಲ್ಲ ಹೇಳ್ಕೊಬೇಕಲ್ಲ, ಅದಕ್ಕೆ ಸೀದಾ ಬಂದೆ ಹೇಳ್ಕೊಳ್ಳೋಣ ಅಂತೇಳಿ. ಅಯ್ಯೋ ಹುಚ್ಚುಡುಗಿ, ನಿನ್ನ ಗಂಡಿಗೆ ಏನು ಬಂದತ್ತ ಅವಾಗ? ಈಗ ಬೇಡ ಅನ್ನೋದಾದ್ರೆ ಇದು ಹೆಂಗಿದೆ? ಹಾಂ, ದೇವ್ರು ಕೊಟ್ಟಾಗ ತೊಗೋಬೇಕೆ? ನಮ್ಗೆ ಬೇಕಂದಾಗ ತರಕ್ಕೆ ಅರ್ಬಿ ಅಂಗಡಿಯನ್ನು ಅರಿಬಿ ಅಂತ ಮಾಡ್ಯ ನಾನು ಹೆಂಗೆ? ನೀ ಚಲೋ ಮಾಡಿ ಹೇಳು. ಅವ್ನ ಮಾತು ಕೇಳಿ ತಗಸ್ಕೊಂಡಿದ್ದೆ ಅಂದ್ರೆ ಲಪಡ ಹಾಕಿತ್ತದ. ಚಲೋ ಮಾಡಿ ಏನು ಅವಂದು ಸುಲ ಹೊಡಿಬೇಡ ನೀನು. ನೀನು ಒಂದು 3 ತಿಂಗಳು 3.5 ತಿಂಗಳು ಆಗ್ಮಟ್ಟ ಸುಮ್ಮನೆ ಇರು ನೀನು. ಒಮ್ಮೆ ನಾರಿ ತಟ್ಟಿಗೆ ನಮಗೆಲ್ಲ ಗೊತ್ತೈತಿ ಏನು ಮಾಡ್ಬೇಕಂತೇಳಿ. 4ರಾಗ ಮಾಡ್ತೀವಿ, 4ರಾಗ ಕಳ್ಕುಪ್ಸ ಮಾಡ್ತಿರ್ತೀವಲ್ಲ, ಅವಾಗ ಏನಾರ ಮಾತಾಡಿನಂದ್ರೆ ಅದಕ್ಕೆ ಉತ್ತರ ಕೊಡೋದು ನಮ್ಗೆ ಗೊತ್ತೈತಿ ಹೇಳು. ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡವ. ಸರಿ ಅಂದಂಗೆ ಅತ್ತಿಗೆಮ್ಮ, ಅದೇನೋ ಹೊರಗೆ ಇಟಿಗೆ ಮರಳು ಸಿಮೆಂಟ್ ಎಲ್ಲ ಭಾಳ ಇಳಿಸ್ಯಾರಲ್ಲ? ಅದು ನಮ್ದಲ್ಲ, ಶಾಂತಕರ್ ಮನೆ ಬಕ್ಕಲ್ಲಾಗ ಗೋಡೌನ್ ಕಟ್ಟಕತ್ತಾರ, ಅಲ್ಲಿದೆ. ಹೋಗಿಲ್ಲನ್ರಿ ಈಗ ಹಪ್ಪಳ ಅದು ಮಾಡಕ್ಕೆ? ಇಲ್ಲ, ಈಗ ಹೋಗಿಲ್ಲ. ಒಂದು ವಾರ ಬೇಡ ಅಂತ ಹೇಳ್ಯಾರ. ಅಂದ್ರೆ ಸ್ವಲ್ಪ ಹಳೆವು ಸ್ಟಾಕು ಅದಾವು, ಆಮೇಲೆ ಕಟ್ಸೋ ಕೆಲಸ ನಡೆದತ್ತಲ್ಲ, ಹಾಗಾಗಿ ಯಾರಿಗೆ ಬೇಡ, ಒಂದು ವಾರ ಬಿಟ್ಟು ಬರ್ರಿ ಅಂತ ಹೇಳ್ಯಾರ. ಹೌದಾ? ಹಂಗಾರೆ ಸರಿ. ಹಂಗಾರೆ ಹೊತ್ತಾತ್ರಿ, ನಾ ಬರಲೆ, ಮನೆಗೆ ಹೋಗ್ಬೇಕು. ಯಾಕೆ ಇಷ್ಟೊತ್ತು ಅಂತಂದ್ರೆ ಅದೊಂದು ಕೇಳ್ತಾರೆ. ಸುಮತಿ, ಮತ್ತೇನ್ವಾ ನಿನ್ ಗಂಡು ಕೆಲಸ ಸಿಗ್ತಾ ಇಲ್ಲ? ಇಲ್ಲಣ್ಣ, ಹುಡುಕ್ತಾ ಅದೇನಿ ಅಂತಾರಪ್ಪ. ಸುಮಾರು ತಿಂಗಳಾತೀಗ ಕೆಲಸ ಹುಡುಕಾಕತ್ತಿ, ಕೆಲಸನ ಸಿಕ್ಕಿಲ್ಲ ಅಂತಾರೆ. ಇನ್ನು ಏನು ಮಾಡ್ಲಣ್ಣ ನಾನಾರ? ಈಗ ಹಂಗಾರೆ ನೀನ ಒಬ್ಬಕ್ಕೆ ದುಡಿಯಾಕತ್ತಿರೋದನ್ನ ಹೆಂಗ? ಮತ್ತೇನು ಮಾಡೋದು? ಮೊದಲಾದ್ರೆ ಒಬ್ರದ್ದು ಖರ್ಚು ಮಾಡಿ ಒಬ್ರದ್ದು ಮನೆ ಬಾಡಿಗೆ ಒಂಚೂರು ಕೂಡ್ಸಿಡೋಣ ಅಂತ ಮಾಡಿದ್ವಿ. ಈಗ ನನಗೆ ಬರೋ ಪಗಾರದಾಗ ತಿನ್ನಾಕೆ 3,000 ಉಳಿತೈತಿ. ಬರೋದ ಎಷ್ಟು? 11,000 ಬರ್ತೈತಿ. 10,500 ಮ್ಯಾಗ ಒಂದು 500, 11,000 ಬರ್ತೈತಿ. ಅದ್ರಾಗ 8,000 ಮನೆ ಬಾಡಿಗೆ ಹೋಗ್ತೈತಿ, 3,000 ಉಳಿತೈತಿ. ಪುಣ್ಯಕ್ಕೆ ಇನ್ನೂ ಕರೆಂಟ್ ಬಿಲ್ ಇಲ್ಲ, ಫ್ರೀ ಐತಿ. ಬಸ್ಸಿಗೆ ಅಡ್ಡಾಡೋದು ಸದ್ಯಕ್ಕೆ ಫ್ರೀ ಐತಿ. ಈಗ ಮುಂದೆ ಏನಾರ ರೊಕ್ಕ ಆದರೆ ಅದೊಂದು ಪಜಿತೈತಿ. ಕೂಳು ತಿನ್ನಕ್ಕೆ ಅಷ್ಟೇ ಈಗ ಉಳಿತಾ ಇರೋದು. ಭಾಳ ಕಟ್ಟಿ ಅಂದ್ರೆ ಕಟ್ಟಿ ಆಗೈತಿ ಈಗ ಖರ್ಚು, ಭಾಳ ಕಟ್ಟಿ ಆಗೈತಿ. ಎಂಥ ಉತ್ಸುಳ ಮಗ ಕುಡಿದ್ನವ ನಿನಗೆ, ಅದೇ ಬೇಜಾರಾಕೈತೆ ನೋಡಿ ಮಗಳ ನನಗೊಂದೊಂದ್ಸಲ. ಅಲ್ಲ ತಂಗಿ, ಎಂಥವಂಗೆ ನಾನು ನಿನ್ನ ಮದುವೆ ಮಾಡಿಬಿಟ್ಟೆ, ಗೊತ್ತಾಗ್ಲಿಲ್ಲ ಬಿಡವ, ನನಗೆ ಮೋಸ ಆಗ್ತದ. ನಾನು ಚಲೋ ಕೆಲಸ ತಗದನ ಅಂತ ಮಾಡಿದೆ, ಕೆಲಸ ಏನೋ ಇತ್ತು, ಸುಳ್ಯಮ್ಮ ಗುಳಿಸ್ಕೊಳ್ಳೋದು ಗೊತ್ತಾಗ್ಲಿಲ್ಲ. ಈ ರೀತಿ ಒಂದು ಕುತ್ತಿಗೆ ಕೊಯ್ಯಿ ಕೆಲಸನ ಮಾಡಿಬಿಟ್ಟ, ಆಡಿ ಕುತ್ತಿಗೆಗೆ ತಂದಿಟ್ಟುಬಿಟ್ಟ. ಏನು ಮಾಡ್ತಿ ಹೇಳು? ಹೋಲ್ ಬಿಡ, ನಾನು ಯಾಕೆ ಬೇಜಾರು ಮಾಡ್ಕೊಂತಿ? ಏನು ಬೇಕಂತ ಮಾಡಿದ್ದೇನೆ? ನನ್ನ ಹಣೆ ಬರ್ದಾಗ ಹಂಗೈತಿ. ಯಾರೇನು ಮಾಡೋಕ್ಕಾಕತಿ? ಯಾರಿಂದ ತಪ್ಸಕ್ಕಾಕತಿ ಹೇಳು? ಅದಕ್ಕರೆ ಚಿಂತೆ ಮಾಡ್ಬಿಡ, ಆರಾಮಾಗಿರು. ಮಲ್ಯ, ನಿನ್ನ ತಂಗಿ ಹೊಟ್ಟಿಲದಾಳ? ಹೌದಾ? ಕರೆನ? ಅಯ್ಯೋ ದೇವ್ರಿ, ಎಂಥ ಸಿದ್ದಿ ಕೊಟ್ಟೆವಾ. ಆಗಲಿ ಒಳ್ಳೇದಾಗಲಿ. ಬಾ, ನಾನು ಮನೆ ಮಟ್ಟ ಬಿಟ್ಟು ಬರ್ತೀನಿ, ನಡ್ಕೊಂತ ಹೋಗ್ಬೇಡ ಗಾಡಿ ಮ್ಯಾಗ. ಏನು ದಾರ್ಯಾಗ ಹೋಗ್ತಾ ಅಲ್ಲಿ ನಿನ್ನ ಗಂಡ ಅದು ಪಡ್ಪೋಸಿ ಅಂತ ಅದೇನು ಮಾಡಿತ್ತು? ಬಾ, ಚಲೋತ್ತಂಗೆ ಹಣ್ಣು ಹಂಪ್ಲ ಏನು ಬೇಕು ಎಲ್ಲ ತೊಗೊಂಡು ಹೋಗೋಣ. ನಡಿ. ಅಯ್ಯೋ ಅಣ್ಣ, ಮನೆಯಾಗಿದ್ದು ನನ್ನ ಗಂಡಗೆ ವಿಚಾರ ಗೊತ್ತಿಲ್ಲ, ಈಗ ಬೇಡ ಅನ್ನಕತ್ತಾರವ್ರು. ಮುಚ್ಚಿಟ್ಟೆ ನಾನು, ನೀ ಏನು ಬರೋದು ಬೇಡ. ಹೌದಾ? ಸುಳಮಗ್ ಏನು ಹುಚ್ಚಿಚ್ಚು ಹಿಡ್ದತಿ ಏನೋ ನೋಡೋಂಗೆ. ಹೋಗ್ಲಿ ಬಿಡು, ನಾ ಇದನ್ನೇನು ಅವ್ನ ಮುಂದೆ ಹೇಳೋದಿಲ್ಲ. ಆದ್ರೆ ಇಲ್ಲೋಡಿಲಿ, ಈಗ ನಾವು ಬರ್ತೇನೆ, ಹಣ್ಣು ಹಂಪ್ಲ ಕೊಟ್ಟು ಹಂಗೆ ಬಿಟ್ಟು ಬರ್ತೇನೆ. ನಾನೇನೋ ಅವ್ನ ಮುಂದೆ ಹೇಳಂಗಿಲ್ಲ, ತಗೋಬಾ. ಸರಿ ಅಣ್ಣ. ಯವ್ವ, ಪೊಲೀಸರು ಹಾಕಿ ಬಂದಾರ ನಮ್ಮ ಮನೆಗದು. ಮೊನ್ನೆ ನೋಡಿದ್ರೆ ಕೋರ್ಟ್ ನೋಟಿಸ್ ಬಂದಿತ್ತು, ಈಗ ನೋಡಿದ್ರೆ ಪೊಲೀಸರು ಬಂದಾರ. ಅಯ್ಯೋ ದೇವ್ರೇ, ಏನಾಗಕತ್ತಪ್ಪ ಇಲ್ಲಿ? ರಾಕೇಶ್ ಅವ್ರು ಅದಾರ ನಮ್ಮ? ಅಯ್ಯೋ ಪೊಲೀಸರು, ಏನಪ್ಪ ಮಾಡೋದೀಗ? ಅಯ್ಯೋ ದೇವ್ರೆ, ನಮ್ಮ ಓದಾಳ ಅಂತಾರ ಏನ? ನಿಮಗ ಕೇಳಕತ್ತಿರೋದಮ್ಮ, ರಾಕೇಶ್ ಅವ್ರು ಅದಾರ? ಅದಾರಿ, ರಾಕೇಶ್ ಅವ್ರ ಅದಾನ. ನೀವು ಸಾಹೇಬ್ರ ಇಲ್ಲಿ ಯಾಕ? ಏನಾಗ್ಬೇಕು ಅವ್ರು ನಿಮ್ಗೆ? ನನ್ನ ಮಗ ರೀ. ಕರಿಯಮ್ಮ ಅವ್ರನ್ನ? ಸಾಹೇಬ್ರ, ನನ್ನ ಮಗ ಏನಾರ ತಪ್ಪು ಮಾಡಿದ್ರ ಇಲ್ಲಿ ನನಗೆ ಹೇಳ್ಬಿಡ್ರಿ. ನಾ ಬೇಕಾದ್ರೆ ಒಂದು ಹೊಡ್ತಾ ಹೊಡಿತೇನಂತ ಅವಂಗ. ಯಾರಿಗಾರ ಏನಾರು ಅಂದಾನನ್ರಿ? ಏನು ಜಗಳ ಮಾಡ್ಕೊಂಡಾನನ್ರಿ? ಅದಕ್ಕೆ ಅವ್ನು ಮಾತ್ರ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೇಡ್ರಿ. ಇರೋದು ಒಬ್ಬನೇ ಒಬ್ಬ ಮಗ, ಅವಾಗ ಏನಾರ ಹೆಚ್ಚು ಕಮ್ಮಿ ಆದ್ರೆ ಜೀವದರ್ಸ್ಲೇ ಇರಂಗಿಲ್ರಿ ಸಾಹೇಬ್ರ. ಇಲ್ಲಮ್ಮ, ಇಲ್ಲ, ನಿಮ್ಮ ಮಗಂದು ಏನು ತಪ್ಪಿಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಬರೀ ಒಂದು ಯಾವುದೋ ವಿಚಾರ ಕೇಳಬೇಕಾಗಿತ್ತು ಅಷ್ಟೇ, ಆ ವಿಚಾರಕ್ಕೆ ಬಂದೇವಷ್ಟೇ. ಕರೀರಿ ಒಳಗಿದ್ರ. ಹೌದಾ?
ರಾಕ್ಯಾ ರಾಕ್ಯಾ ಬಾಯ್ ಲೂಟ. ಅಯ್ಯೋ ದೇವ್ರಿ, ಈ ನಮ್ಮ ಹೋಗ್ಬೇಕೆತ್ತಾಗ ಏನಪ್ಪ ಮಾಡೋದೀಗ? ಇಲ್ಲ ಅಂತ ಹೇಳಕ್ಕೂ ಆಗಲ್ಲ, ಹ್ಞೂ ಅಂತ ಹೇಳಕ್ಕೂ ಆಗಲ್ಲ. ಏನು ಮಾಡಲಿ ನನಗೊಂದು ತಿಳಿಲಾರ್ದಂಗೆ ಆಗ್ತೈತಿ. ಛೇ, ಹಾಂ ಬಂದೇವ. ಪೊಲೀಸರು ಬಂದಾರ ನೋಡಪ್ಪ, ಏನ ಕೇಳ್ಬೇಕಂತ. ಏನ್ರಿ ಆಟ ಆಡಾಕತ್ತೀರ ಮನ್ಯಾಗ ಇತ್ಕೊಂಡ? ಹಾ, ಕೋರ್ಟಿಂದ ನೋಟಿಸ್ ಬಂದ್ರ ತಗೊಳ್ಳಾರ್ದಷ್ಟು ದಿಮಾಕನ್ ನಿಮಗ. ನಡ್ರಿ ಪೊಲೀಸ್ ಸ್ಟೇಷನ್ ನಡ್ರಿ. ಅಲ್ಲ ಸಾಹೇಬ್ರ, ನೀವೇನ ಕೇಳ್ಬೇಕಂದ್ರಿ? ನೋಡಿರಿ ಹಿಂಗ್ ಬಯಕತ್ತೀರಿ. ನನ್ನ ಮಗ ಏನು ತಪ್ಪು ಮಾಡಿಲ್ರಿ ಸಾಹೇಬ್ರ. ನನ್ನ ಮಗ ಅಂತವೆಲ್ಲ ಮಾಡ್ದೇವಲ್ರಿ ಅವ. ನೋಡಮ್ಮ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ನೀವು ಸ್ವಲ್ಪ ಸುಮ್ಮನಿರ್ರಿ. ನಡಿಯ ನಡಿ ಪೊಲೀಸ್ ಸ್ಟೇಷನ್ ನಡಿ. ಎಷ್ಟು ಸಲ ನೋಟಿಸ್ ಬಂತ? 3 ಸಲ ಆತು ವಾಪಸ್ ಕಳ್ಸಕತ್ತಿ. ಅವ್ರ ಕರಿ ಕಂಪ್ಲೇಂಟ್ ಕೊಟ್ಟಾರ. ಯಾಕ ದುಡ್ಡು ಇಸ್ಕೊಳ್ಬೇಕಾರ ಒಂಥರ, ಕೊಡ್ಬೇಕಾರ ಒಂಥರ ಇರ್ತದ ನಿಮ್ಗೆ. ನಡಿ ಕೋಟಿ ನೋಡಿ. ಇಲ್ರಿ ಸಾಹೇಬ್ರ, ನಾ ಮನ್ಯಾಗ ಇದ್ದಿದ್ದಿಲ್ರಿ, ನಾನು ಊರ್ ಮ್ಯಾಗ ಹೋಗಿದ್ದೆ ರೀ. ಅದಕ್ಕೆ ನಮ್ಮ ಅವ್ರಿಗೆ ಗೊತ್ತಾಗಿಲ್ಲ, ವಾಪಸ್ ಕಳ್ಸ್ಯಾರ್ರಿ. ನಾನು ಬರ್ತೀನಿ ತಗೋರಿ ಸಾಹೇಬ್ರ, ನಾನು ರೊಕ್ಕದ ಅಡ್ಜಸ್ಟ್ ಮಾಡ್ತೀನಿ. ನೀ ದುಡ್ಡಿಂದ ಏನೇ ಅಡ್ಜಸ್ಟ್ ಮಾಡು, ದುಡ್ಡು ಕೊಟ್ಟಿಂದ ಬಿಡ್ತಾರ. ಈಗ ನಡಿ ನಡಿ, ಈಗ ಬರ್ತೀಯ ಏನ ನನ್ನ ಸ್ಟೈಲ್ನ ಕರ್ಕೊಂಡು ಹೋಗ್ಬೇಕ? ಇಲ್ಲ ಬರ್ತೀನಿ ರೀ ಸಾಹೇಬ್ರ, ಬರ್ತೀನಿ. ಅವ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬರ್ತೀನಿ. ಏನಪ್ಪ ಇದೆಲ್ಲ? ಪೊಲೀಸ್ ಸ್ಟೇಷನ್ಗೆ ಹೋಗ್ಬರ್ತೀನಿ ಅಂದ್ರೆ ಯಾವಾಗ ಬಿಡ್ತಾರ? ನನ್ನ ಮಗನ್ ಯಾವಾಗ ಬಿಟ್ಟು ಕಳಿಸ್ತೀರಿ? ದುಡ್ಡು ಕೊಟ್ಟ ಮೇಲೆ, ಅವ್ರು ಕೊಡೋ ರೊಕ್ಕ ಕೊಟ್ಟ ಮೇಲೆ ಪೊಲೀಸ್ ಸ್ಟೇಷನಿಂದ ಬಿಡ್ತೇವಿ. ಯಾರು ರೊಕ್ಕ ಕೊಡ್ಬೇಕು, ಎಷ್ಟು ಕೊಡ್ಬೇಕ್ರಿ ಸಾಹೇಬ್ರ? ಅದಕ್ಕೆ ನಿಮಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರನ್ರಿ? ಏನಿದ್ದು ರೊಕ್ಕ ವಸೂಲಿ ಮಾಡ್ಬೇಕು, ಅದನ್ನ ಬಿಟ್ಟು ಹಿಂಗೆ ಮಾಡ್ತಾರನ? ಯಾರು ಹೇಳ್ರಿ? ನಾ ಅವ್ರ ಕೈಕಾಲಾದ್ರೂ ಬಿದ್ದು ಬೇಡ್ಕೋತೀನಿ. ಈಗ ನೋಡಮ್ಮ, ಏನು ಮಾಡೋಕ್ಕಾಗಲ್ಲ. ಅವರು ಆಲ್ರೆಡಿ ಇವರು ಅವರಿಗೆ ಚೆಕ್ ಕೊಟ್ಟಾರ, ಅದು ಬೋನ್ಸ್ ಆಗೈತಿ. ಕೋರ್ಟಿಂದ ಈಗ ನೋಟಿಸ್ ಬಂದೇ ಬಂದವು, ಇವ್ರು ತಗೊಂಡಿಲ್ಲ, ಅದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟಾರ. ಈಗ ಅವ್ರನ್ನ ಎಳ್ಕೊಂಡು ಹೋಗ್ಲಾರ್ದ ಬೇರೆ ವಿಧಿ ಇಲ್ಲ. ದುಡ್ಡು ಕೊಟ್ಟು ಇಲ್ಲ ಜಾಮೀನ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ. ಹೌದಾ? ಅಯ್ಯೋ ದೇವ್ರೆ, ಎಷ್ಟು ಕೊಡ್ಬೇಕಲ್ಲ ನೀನು ಅವರಿಗೆ? ಏನ್ಲ ಇದೆಲ್ಲ? ಅವ ನಾನು ಏನು ಮಾಡಲಿ ಬೇ, ನಿನ್ನ ಸೊಸಿ ಹೋಗ್ಬೇಕು. ನನ್ನ ಮಾತು ಕೇಳಿದ್ರಿ ಹಿಂಗಕ್ಕಿತ್ತನ. ನಿನ್ನ ಸೊಸಿ ನನಗೆಲ್ಲದಕ್ಕೂ ಅಡ್ಗಲಾಗಿ ನಿಂತಾಳ. ನಾನು ಏನು ಮಾಡಲಿ? ನಿನ್ನ ಸೊಸಿ ಹೋಗ್ಬೇಕತ್ತಾಗ ಸ್ವಲ್ಪ ನನಗೆ ಸಪೋರ್ಟ್ ಮಾಡಿ ಅವ್ರ ಅಣ್ಣನ ಮನೆಯಿಂದ 1 ಎಕರೆ ಹೊಲ ತಂದು ಕೊಟ್ಬಿಟ್ಟಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಹಿಂಗಕ್ಕಿತ್ತನ? ಹೇಳಿ ನೀನ ನೋಡೋಣ. ನನ್ನ ಕಷ್ಟಕ್ಕೆ ಯಾರು ಆಗೋರಿಲ್ಲವಾ? ಯಾರು ಆಗೋರಿಲ್ಲ. ನಿನ್ನ ಸೊಸಿ ಬಂದ್ಲಂದ್ರೆ ಹೇಳು, ಕುತ್ಕೊಂಡು ಒಂದು ಬುಟ್ಟಿ ಹಾಲು ಕುಡಿ ಅಂತ ಹೇಳಕ್ಕಿಗೆ, ಒಂದು ಚರ್ಗಿ ತುಂಬ ಆತಲ್ಲ. ಇವತ್ತು ಆಗಬಾರ್ದೆ ಆತಲ್ಲ, ಆಕಿಗೆ ಹೇಳು. ಹಂಗಂದ್ರೆ ಹೆಂಗ್ಲ? ಆಕಿ ಏನ್ ಬೇಕಂತ ಮಾಡಿದ್ಲನ? ಹೇಳಿನ ನೋಡೋಣ. ಹಿಂಗ್ ಮಾಡ್ಬೇಡಪ್ಪ, ಹಿಂಗ್ ಮಾಡ್ಬೇಡ. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ? ಯಾರಿಗೆ ಅಂತ ಹೇಳಿ? ಮನ್ಯಾಗೂ ಯಾರೂ ಇಲ್ಲ. ಇದು ಸಾಹೇಬ್ರ ಕರ್ಕೊಂಡು ಹೋಗ್ಬೇಡ್ರಿ. ನಾಳೆ ಬೇಕಾದ್ರೆ ನನ್ನ ಮಗನ್ನ ಕಳಿಸ್ತೇನೆ ಕೋರ್ಟ್ಗೆ. ಈಗ ಮಾತ್ರ ಕರ್ಕೊಂಡು ಹೋಗ್ಬೇಡ್ರಿ ಸಾಹೇಬ್ರ. ಅದೆಲ್ಲ ಆಗಂಗಿಲ್ಲಮ್ಮ. ಏನ್ ನಡೀರಿ, ಎಷ್ಟೊತ್ತು ಮಾಡ್ತೀರಿ ನೀವ? ಹಾಂ ನಡ್ರಿ ಸಾಹೇಬ್ರ. ಇವ ಏನು ಮಾಡೋಕ್ಕಾಗಲ್ಲ, ಬರ್ತೇನವ. ಅಯ್ಯೋ ದೇವ್ರೆ, ಏನಪ್ಪ ಇದೆ? ಇದೇನು ಬಂದು ಓದಕ್ತಪ್ಪ ದೇವ್ರೆ. ಅಲ್ಲ ಪಾಪ, ನನ್ನ ಮಗನ ಹೇಳ್ಕೊಂಡು ಹೋದ್ರಲ್ಲ ಯವ್ವ. ನನ್ನ ಮಗನ ಹೇಳ್ಕೊಂಡು ಹೋದ್ರ ಯವ್ವ, ಏನು ಮಾಡ್ಲ ನಾನೀಗ? ಅತ್ತೇರ ಪೊಲೀಸ್ ಗಾಡಿ ಹೋತಲ್ಲ, ಈ ಓಣೆಗೆ ಎದಕ್ಕೆ ಬಂದಿತ್ತು? ನೀವೇ ಕಳಕತ್ತೀರಿ? ಅಯ್ಯವ್ವ, ಏನು ಹೇಳವ್ವ? ಪೊಲೀಸ್ನವ್ರು ಬಂದು ನಿನ್ನ ಗಂಡನ ಹೇಳ್ಕೊಂಡು ಹೋದ್ರೆ ಅದೇನೋ ಚೆಕ್ ಬೋನ್ಸ್ ಅಂತ ನೋಟಿಸ್ ಅಂತ ಸುಡ್ಗಾಡಿ, ಏನು ನನಗೊಂದು ತಿಳಿಲಿಲ್ಲ ಬಾಯವ್ವ. ಏನೋ ಸಾಲ ಕೊಡೋದೈತಿ ಅಂತೇಳಿ ಅವ್ರು ಕಂಪ್ಲೇಂಟ್ ಕೊಟ್ಟಾರ, ಬಂದು ಹೇಳ್ಕೊಂಡು ಹೋಗ್ಯಾರ ಅಂತ ಅಂದ್ರವ. ಯವ್ವ, ನನಗೆ ಏನು ಮಾಡ್ಬೇಕು ಒಂದು ಗೊತ್ತಾಗವಲ್ತು. ಹೊಡಿಗಿಡಿತಾರ ಏನ ಪಾಪ ನನ್ನ ಮಗನ್ನ? ಯವ್ವ, ಏನು ಮಾಡ್ತಾರೆ? ಕೊಂದ ಹೋಗಿತಾರ ಯವ್ವ ನನ್ನ ಮಗನ್ನ. ಹೌದಾ? ಅಯ್ಯೋ ದೇವ್ರೆ. ಅಲ್ಲ, ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ಯಾರ ಅಂದ್ರೆ ಅಣ್ಣ, ಇದೇನಣ್ಣ? ಅಣ್ಣ, ನಾನು ಏನು ಮಾಡ್ಲೀಗ? ಹಿಂಗೆ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ಯಾರಂತ ಅಣ್ಣ. ನನ್ನ ಕೈಕಾಲ ಓಡಾಡುವಲ್ವಪ್ಪ. ತಡಿವ ಈ ಟೈಮ್ನ ನೀ ಗಾಬರಿ ಆಗ್ಬೇಡ. ಏನು ನೀನು ಒಬ್ಬೇಕೆ ಅಲ್ಲಿಗ ಇಬ್ಬರದಿರಿ? ಏನು ನೀನು ಭಾಳ ಹುಷಾರಿರ್ಬೇಕವ. ಸುಮ್ಮನೆ ನೀನು ಸಮಾಧಾನ ಮಾಡ್ಕೊ, ಏನಾಗೋದಿಲ್ಲ. ನಾ ಅದೇನಿಲ್ಲ ನಿಮ್ಮ ಅಣ್ಣ. ನಾ ಇಲ್ಲ ಅಂದ್ರೆ ನೀ ಚಿಂತೆ ಮಾಡ್ಬೇಕು. ನಾ ಬಂದೇನಲ್ಲ ಜೊತೆಗೆ. ನೋಡಂತಡಿ ಏನಾಗೈತೆ ವಿಚಾರಿಸೋಣ. ಊಟ ಇದು ನೀ ಹೆದರ್ಬೇಡ. ಅಣ್ಣ, ನಾನು ಬರ್ತೀನಿ ನಡಿ ಅಣ್ಣ. ಹಾಂ ನಡಿಯವ. ಆದರೂ ಸುಖ ಇಲ್ಲಿ ಬಿಡುವ ನಿನಗೆ ಅವನಿಂದ. ಏನು ಮನುಷ್ಯ ಏನು ಲಪಡ ಮಾಡ್ಕೊಂಡಾರು ಏನೋ, ಯಾರಿಗೆ ಗೊತ್ತಾಗ. ನೋಡಿ ಈಗ ಒದ್ದಾಡೋರು ಯಾರೋ ಏನೋ, ಮಾಡೋ ತಪ್ಪು ಯಾರೋ ಏನೋ. ಬಾ, ನೀ ಬರಬೇಡ, ಮನೆಯಾಗಿರ. ಇಲ್ಲೇ ಪಾಪ ನಿಮ್ಮ ಅತ್ತೆಯರಿಗೆ ಸಮಾಧಾನ ಹೇಳು. ನಾ ಹೋಗಿ ವಿಚಾರಿಸ್ಕೊಂಬರ್ತೀನಿ, ಏನಂದದು ವಿಚಾರಿಸ್ಕೊಂಬರ್ತೀನಿ. ಇಲ್ಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಯಾವುದು, ಯಾಕಡೆ ಹೋದ್ರು ಅದೊಂದು ವಿಚಾರಿಸ್ಬೇಕಲ್ವ? ಇಲ್ಲೇ ಹಳೆ ಹುಬ್ಳಿ ಪೊಲೀಸ್ ಸ್ಟೇಷನಿಗೆ ಹೋಗಿರ್ಬೇಕು ನನಗನ್ಸೋ ಬೆಟ್ಟಿಗೆ. ಅವರ ಮತ್ತೆ ಇದಕ್ಕೆ ಸಂಬಂಧಪಡೋದು. ಸರಿ ಹಂಗಾರೆ ನಾ ಹೋಗಿ ವಿಚಾರಿಸ್ತೇನೆ. ಅಯ್ಯೋ, ಅಳ್ಬೇಡ್ರಿ ಅತ್ತಿಯರ, ಸಮಾಧಾನ ಮಾಡ್ಕೊರಿ. ನಮ್ಮ ಅಣ್ಣ ಹೋಗ್ಯಾನಲ್ಲ, ನಮ್ಮ ಅಣ್ಣ ಹೋಗ್ಯಾನ ತಡ್ರಿ. ನಾ ಎಷ್ಟೆಲ್ಲ ಮಾತಾಡ್ಬಿಟ್ಟೆ. ನಿಮ್ಮ ಮಗನ ಪರ ವಹಿಸ್ಕೊಂಡು ನಮ್ಮ ಅಣ್ಣನ ಮನ್ಸಿಗೆ ಎಷ್ಟು ನೋವು ಮಾಡಿದೆ. ಮನ್ಸಿಗೆ ನೋವಾಗೋಂಗೆ ಎಷ್ಟೆಲ್ಲ ಮಾತಾಡಿದೆ. ಯಾವುದೋ ಮನಸ್ಸಿನಾಗ ಇಟ್ಕೊಂಡಿಲ್ಲ ನಮ್ಮ ಅಣ್ಣ.